ಹಲೋ ಹಲೋ ಹಲೋ, ಟೈಮ್ ಆಯಿತು. ನಮಸ್ಕಾರ ಬಾಯ್ಸ್. ನಾವಿವತ್ತು ಟ್ರಯಂಫ್ ಟ್ರ್ಯಾಕರ್ನ ಓಡಿಸೋದಕ್ಕೆ ಬಂದಿದ್ದೀವಿ. ಮೀಡಿಯಾ ರೈಡು. ಸ್ಪೆಷಲ್ ಏನಪ್ಪ ಅಂತಂದರೆ ಎಲ್ಲಿದೆ ಯಾಸ್ ಸ್ಪೆಷಲ್ ಏನಪ್ಪ ಅಂತಂದರೆ ಒಂದು ಕಸ್ಟಮ್ ಸ್ಟಿಕ್ಕರ್ ಹಾಕಿದ್ದಾರೆ. ಹೆಸರು ಮತ್ತು ನಂಬರ್ ಏನು ಬೇಕು ಅಂತ ಕೇಳಿ ನಾನು ನೋಡಿ ಯಾವ ನಂಬರ್ ಕೊಟ್ಟಿದ್ದೀನಿ, 18. ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿ ನನ್ನ ಹೆಸರು ಹಾಕಿದ್ದಾರೆ ನೋಡಿ, ಇಲ್ಲಿ ಟ್ರಿಗರ್ಡ್ ತೇಜಸ್ ಅಂತ. 18 ನಂಬರು. ಇಲ್ಲಿ ಇದು ಪ್ಲೇಟಿಗೆ ಗಾಡಿಲೇ ಬರುತ್ತೆ ಈ ಥರ. ಇದು ನಾವು ಗಾಡಿ ತೊಗೊಂಡವರು, ಗಾಡಿ ಓನ್ ಮಾಡೋರು ಆರಾಮಾಗಿ ಈ ಥರ ಒಂದು ಕಸ್ಟಮ್ ಆಗಿ ಸ್ಟಿಕ್ಕರ್ ಹಾಕ್ಸ್ಕೊಬೋದು. ಇದೇ ಥರನೇ ಚೆನ್ನಾಗಿರುತ್ತೆ ನೋಡಿರಿ. ಬನ್ನಿ ಇವಾಗ ಹೋಗೋದಾಕಿ ಇದರಲ್ಲೇ ಇದೆ. ಇದು ಇವಾಗ ನಮಗೆ ಮೀಡಿಯಾ ರೈಡ್ನ ಕೊಡ್ತಾ ಇರೋ ಜಾಗ ಎಲ್ಲಿ ಅಂತಂದರೆ ಇದು ನಿಯರ್ ಟು ಯಲಹಂಕ ದೇವನಹಳ್ಳಿ ಇಲ್ಲಿರೋದು. ಇಲ್ಲಿ ನಾನು ಕಾಲೇಜ್ ಓದಿದ್ದು ಯಲಹಂಕ ರೇವಾ ಯೂನಿವರ್ಸಿಟಿ. ನಾನು ಇಲ್ಲಿದ್ದಾಗ ಒಂದು ಸರಿ ಅಕ್ಕಯ್ಯಮ್ಮ ಬೆಟ್ಟ ಅಂತಿದೆ, ನಿಮಗೆ ಗೊತ್ತಿರ್ಬೋದು ಯಲಹಂಕದಲ್ಲಿರೋರಿಗೆ. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೋತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿರುತ್ತೆ ಜಾಗ, ಸಕ್ಕತ್ತಾಗಿದೆ ಗುರು ಅಕ್ಕಯ್ಯಮ್ಮ ಬೆಟ್ಟ. ಅಲ್ಲಿಗೆ ಹೋಗ್ಬಿಡೋಣ ಅಂತ ಇವಾಗ ಗಾಡಿ ಎತ್ತುತ್ತಾ ಇದ್ದೀನಿ. ಕಮಾನ್ ಲೆಟ್ಸ್ ಗೋ. ಇದರಲ್ಲಿ ಗಾಡೀಲಿ ಕೂತಿದ ತಕ್ಷಣ ನೋಟಿಸ್ ಆಗೋದೇನೆ ಹ್ಯಾಂಡಲ್ ಬಾರ್ ಗುರು. ಸಖತ್ತು ಅಂದರೆ ಸಖತ್ತು ವೈಡ್ ಐತೆ. ಒನ್ 140 ಈಸಿ ಹೊಡಿತಾ ಇದ್ದು ಗುರು. ಏನು ಅಷ್ಟೊಂದು ಕಷ್ಟಪಟ್ಟೇನು ಎಳಿಬೇಕಾಗಿಲ್ಲ ಗಾಡಿನ. 140 ಈಸಿಯಾಗಿ ಟಚ್ ಆಗುತ್ತೆ. ಗಾಡಿ ಅಂತೂ ಫುಲ್ ನಿಂಬಲ್ ಆಗೈತೆ ಗುರು. ಒಳ್ಳೆ ನುಗ್ಸಾಡ್ಬೋದು. ಆದರೆ ಒಂದು ಏನಪ್ಪ ಡಿಸಡ್ವಾಂಟೇಜು ಇಲ್ಲ, ಒಂಚೂರು ಗಾಬರಿ ಆಗೋದು ಅಂತಂದರೆ, ನುಗ್ಸ್ಬೇಕಾದ್ರೆ ಹ್ಯಾಂಡಲ್ ಬಾರ್ ಸಖತ್ ವೈಡ್ ಇದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ನುಗ್ಸಾಡಬೇಕು ಟ್ರಾಫಿಕಲ್ಲಿ. ಇಲ್ಲ ಅಂತಂದರೆ ಈಸಿಯಾಗಿ ಆ ಕಡೆ ಈ ಕಡೆ ಟಚ್ ಮಾಡ್ಕೊಂಡ್ಬಿಡ್ತೀವಿ ಗಾಡಿಗಳಿಗೆ. ಬರೀ ವೈಡ್ ಅಲ್ಲ ಗುರು, ಇದು ಫ್ಲ್ಯಾಟ್ ಆ್ಯಂಡ್ ವೈಡ್ ಹ್ಯಾಂಡಲ್ ಬಾರ್. ಇದು ಫ್ಲ್ಯಾಟ್ ಆಗೂ ಇದೆ ಹ್ಯಾಂಡಲ್ ಬಾರು, ಹಿಂಗೊಂಚೂರು ಅಪ್ರೈಟ್ ಇಲ್ಲ, ಫುಲ್ ಫ್ಲ್ಯಾಟ್ ಇದೆ ಹ್ಯಾಂಡಲ್ ಬಾರು ಮತ್ತು ವೈಡರ್ ಹ್ಯಾಂಡಲ್ ಬಾರು. ಜೊತೆಗೆ ರೈಡಿಂಗ್ ಪೊಸಿಷನ್ನು ಒಂಚೂರು ಅಗ್ರೆಸಿವು, ಒಂಚೂರು ರಿಲ್ಯಾಕ್ಸ್ಡು, ಎರಡು ಮಿಕ್ಸ್ಡ್ ಆಗಿದೆ ಒಂಥರ ಇದು. ಮತ್ತು ರೈಡರ್ ಫುಟ್ ರೆಸ್ಟ್ ಪೊಸಿಷನ್ನು ಒಂಚೂರು ಹಿಂದಕ್ಕೆ ತಗೊಂಡಿದ್ದಾರಂತೆ, ಒಂಚೂರು ಅಗ್ರೆಸಿವ್ ಫೀಲ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಅಂತ ಒಂದು ಸ್ವಲ್ಪ ಹಿಂದೆಗೆ ಹಾಕ್ಕೊಂಡಿದ್ದಾರೆ. ಈ ಗಾಡೀಲಿರೋದು ಸೇಮ್ ಥ್ರಕ್ಸ್ಟನ್ ಇಂಜಿನ್ನು, ಟ್ರಯಂಫ್ ಥ್ರಕ್ಸ್ಟನ್ 400 ಏನಿದೆ ಅದ್ರ ಇಂಜಿನ್ನೇ ಸೇಮ್ ಇದರಲ್ಲೂ ಇರೋದು. 349 cc ಇಂಜಿನ್ ಇದು. ಇದರಲ್ಲಿ ಏನೋ ಒಂಥರ ಮಜಾ ಇದೆ ಗುರು ಆ ಥರ. ಟ್ರಯಂಫ್ ಟ್ರ್ಯಾಕರ್ ಈ ಗಾಡಿ ಟ್ಯಾಗ್ ಲೈನ್ ಬಂದು ಬಾರ್ನ್ ಇನ್ ಡರ್ಟ್ ಬಿಲ್ಡ್ ಫಾರ್ ಸ್ಟ್ರೀಟ್ಸ್ ಅಂತ. ಅಂದ್ರೆ ಈ ಗಾಡಿನ ಮಾಡಿರೋದು ಫ್ಲಾಟ್ ಟ್ರ್ಯಾಕ್ ಇನ್ಸ್ಪೈರ್ಡ್ ಅಂತ, ಫ್ಲಾಟ್ ಟ್ರ್ಯಾಕ್ ಇನ್ಸ್ಪೈರ್ಡ್ ಡಿಸೈನು. ಆದ್ರೆ ಫ್ಲಾಟ್ ಟ್ರ್ಯಾಕ್ ಗೋಸ್ಕರ ಅಂತ ಮಾಡಿಲ್ಲ, ಇದು ಬಾರ್ನ್ ಇನ್ ಡರ್ಟ್ ಬಿಲ್ಡ್ ಫಾರ್ ಸ್ಟ್ರೀಟ್ಸ್ ಅಂತ. ಅಂದ್ರೆ ಸ್ಟ್ರೀಟ್ ಅಲ್ಲಿ ಕೆಚ್ಚಾಡೋ ಗಾಡಿ ಇದು. ಟ್ರ್ಯಾಕ್ ಇನ್ಸ್ಪೈರ್ಡ್ ಅಷ್ಟೇ, ಫ್ಲಾಟ್ ಟ್ರ್ಯಾಕ್ ಇನ್ಸ್ಪೈರ್ಡ್ ಆಗಿ ಡಿಸೈನ್ ತಗೊಂಡಿರೋದು. ಟ್ಯಾಂಕ್ ಡಿಸೈನ್ ಆಗ್ಲಿ, ಹಿಂದಗಡೆ ಅಲ್ಲಿ ನಂಬರ್ ಶೀಲ್ಡ್ ಆಗ್ಲಿ, ಅದೆಲ್ಲ ನನಗೆ ಈ ಗಾಡಿಲಿ ಮೇನ್ ಇಷ್ಟ ಆಗಿದೆ ಅದು ಗುರು, ಈ ಟ್ಯಾಂಕ್ ಡಿಸೈನ್ ಮತ್ತೆ ಆ ಸ್ಪೆಷಲ್ ಆಗಿ ಕೊಟ್ಟಿರೋ ಶೀಲ್ಡ್. ಸ್ಕ್ರಾಮ್ಲರ್ ಅಲ್ಲೂ ಕೊಟ್ಟಿದ್ದಾರೆ. ಸ್ಕ್ರಾಮ್ಲರ್ ಅಲ್ಲಿ ಸೆಂಟ್ರಲ್ಲಿ ಹಿಂಗೆ ಓವಲ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಚೆನ್ನಾಗಿದೆ, ಒಂಥರ ರೆಕ್ಟ್ಯಾಂಗ್ಯುಲರ್, ಹಿಂಗೆ ರೆಕ್ಟ್ಯಾಂಗ್ಯುಲರ್ ಅಲ್ಲ ಅದ್ನೇನೋ ಅಂತಾರೆ ಮ್ಯಾಥ್ಸ್ ಅಲ್ಲಿ, ಏನಂತಾರೆ ಇದನ್ನ, ನಾನು ಮ್ಯಾಥ್ಸ್ ಅಲ್ಲಿ ವೀಕು. ಈ ಗಾಡಿ ನಿಮ್ಗೆ 3 ಕಲರ್ ಆಪ್ಷನ್ ಅಲ್ಲಿ ಸಿಗುತ್ತೆ. ಒಂದು ರೇಸಿಂಗ್ ಎಲ್ಲೋ, ಇನ್ನೊಂದು ಫ್ಯಾಂಟಮ್ ಬ್ಲ್ಯಾಕ್, ಅದೇ ಇವಾಗ ನನ್ನ ಹತ್ರ ಇರೋದು, ಇನ್ನೊಂದು ಬಂದು ಅಲ್ಯೂಮಿನಿಯಂ ಸಿಲ್ವರ್. 3 ಕಲರ್ ಸಖತ್ತಾಗೆ ಇದೆ. ಅದರಲ್ಲಿ ಮೇನ್ ಚೆನ್ನಾಗಿ ಕಾಣಿಸೋದು ಅಂತಂದ್ರೆ ರೇಸಿಂಗ್ ಎಲ್ಲೋ. ಈ ಗಾಡಿಲಿ ಬರೋದು 40 PS ಪವರ್, 32 Nm ಟಾರ್ಕು. ಹಾರನ್ ಸೌಂಡ್ ಏನೋ ಒಂಥರ ಡಿಫ್ರೆಂಟ್ ಆಗೈತೆ. ಇಲ್ಲೇ ಕಾಣಿಸ್ತಾ ಇತ್ತು ನೋಡ್ರಿ, ಅದೇನೆ ಅಕ್ಕಯ್ಯಮ್ಮ ಬೆಟ್ಟ. ನಾನು ನಮ್ಮ ರೇವಾದಲ್ಲಿ ಓದ್ತಿರುವಾಗ ಇಲ್ಲಿಗೆ ಬಂದಿದೆ ಒಂದ್ಸರಿ. ನಂದು ಅವಾಗ NS 200 ಇತ್ತು, ಬ್ಲೂ ಕಲರ್ ಗಾಡಿ, ಅವಾಗ ಬಂದಿದ್ದು. ಇನ್ನು ಮೀಟರ್ ಕನ್ಸೋಲ್ ಅಂತ ಬಂದ್ರೆ ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರೋದು ಸ್ಪೀಡು, ಇಲ್ಲಿ ಗೇರ್ ಇಂಡಿಕೇಟರ್ ಪೊಸಿಷನ್, ಇದು RPM, ಇಲ್ಲಿ ಓಡೋಮೀಟರ್ ತೋರಿಸುತ್ತೆ, ಅದ್ರ ಕೆಳಗಡೆ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಸಸ್ಪೆನ್ಷನ್ ಸ್ವಲ್ಪ ಆಡೇ ಇದೆ, ಫ್ರಂಟ್ ಆಗ್ಲಿ ರೇರ್ ಆಗ್ಲಿ ಎರಡು ಸಸ್ಪೆನ್ಷನ್ ಆಡಿದೆ ಸ್ವಲ್ಪ. ಇನ್ನು ಈ ಗಾಡಿಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಅಂದ್ರೆ ರಾಯಲ್ ಎನ್ಫೀಲ್ಡ್ ಗರಿಲ್ಲಾ 450. ಯಾರ್ಯಾರು ಯಲಹಂಕದಲ್ಲಿದ್ದು ಇನ್ನೂ ಈ ಬೆಟ್ಟ ನೋಡಿಲ್ಲ, ಅಕ್ಕಯ್ಯಮ್ಮ ಬೆಟ್ಟ, ಒಂದ್ಸರಿ ಬನ್ನಿ, ಸಾಕಾಗೈತೆ ಮಾತ್ರ ಬೆಟ್ಟ. ಇಲ್ಲಿ ಹೋಗುವಾಗ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಇನ್ನು ಲೆಫ್ಟ್ ಹೋದ್ರೆ ಹಿಂಗೆ ಬೆಟ್ಟಕ್ಕೆ ಹೋಗ್ಬೋದು. ಇಲ್ಲಿ ಕೆಳಗಡೆ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಬೆಟ್ಟ ಮೇಲತ್ಸನ ಬನ್ನಿ, ಟಚ್ ಆದ್ರೂ ಆಗ್ಬೋದು ಗುರು, ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದಿಲ್ಲ. ಅವಾಗ ನಾನು ಬಂದಿದ್ದಾಗ ಇಷ್ಟೇ ಇದ್ದಿದ್ದು, ಇಲ್ಲಿ ಸ್ಟಾಪ್ ಮಾಡಬೇಕಿತ್ತು ಗಾಡಿನ. ಆದರೂ ನಾವೆಲ್ಲ ಹಿಂಗೆ ಹತ್ತಿಸ್ಬೇಕಾಗಿತ್ತು ಗಾಡಿ ಏನಾದ್ರು ತಗೊಂಬಂದಿದ್ರೆ. ಇವಾಗ ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡಿ ಅವರೇ ಹತ್ಸೋ ಥರ ಮಾಡಿದ್ದಾರೆ. ಹಿಂಗೆ ನೋಡ್ರಿ, ಹಿಂಗೆ ಹೋಗಿ ಇಲ್ಲಿ ಕರ್ವಾಗಿ ಇಲ್ಲಿಂದ ಕಲ್ಲು ಮೇಲೆ ಹತ್ತಿಸ್ಬೇಕು.
ಚೆನ್ನಾಗೈತೆ ಪ್ಲೇಸು. ಓ ಇಲ್ಲೊಂದು ಅಂಗಡಿನೇ ಹಾಕೊಂಡವ್ರು ಇವಾಗ, ಕಂಟೈನರು ಚೆನ್ನಾಗೈತೆ ಗುರು. ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ ಹಂಗಾದ್ರೆ. ಹಾಂ, ಚೆನ್ನಾಗೈತೆ ಪ್ಲೇಸ್ ಇಲ್ಲಿ. ನಮ್ಮ ಹತ್ರ ಇದೆ ಇವತ್ತು ಟ್ರಯಂಫ್ ಟ್ರ್ಯಾಕರ್. ಗಾಡಿ ಮೇಲೆ ಯಾರ ಹೆಸರಿದೆ ನೋಡಿ, ಟ್ರಿಗರ್ಡ್ ತೇಜಸ್ ನಂಬರು 18. ಯಾಕೆ ಹೇಳ್ರಿ, ವಿರಾಟ್ ಕೊಹ್ಲಿ. ಅದಕ್ಕೆ ಗಾಡಿ ಮೇಲೆ ನನ್ನ ಹೆಸರು ಮತ್ತೆ ನಂಬರ್ ಯಾಕಿದೆ ಅಂತಂದ್ರೆ, ಈ ಗಾಡಿ ಮೀಡಿಯಾ ರೇಡಿಗೆ ಕೊಟ್ಟಿರೋದು ನಮ್ಗೆ. ಇನ್ನು ಈ ಗಾಡಿಲಿರೋದು 349cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ನನಗೆ ಇದೊಂದು ಗೊತ್ತಾಗ್ತಾ ಇಲ್ಲ, ಟ್ರಯಂಫ್ ಅವ್ರು ಯಾಕೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಮಾಡಿ ಆ ಎಕ್ಸ್ಟ್ರಾ ಬರುತ್ತಲ್ಲ ಕೂಲೆಂಟು, ಆ ಕೂಲೆಂಟ್ ರಿಸರ್ವಯರ್ ನ ಎಲ್ಲಿ ಕೊಟ್ಟವ್ರು ನೋಡಿ, ಕೆಳಗಡೆ ಕೊಟ್ಟವ್ರೆ. ಇಂಜಿನ್ ಕೆಳಗಡೆ, ಅದನ್ನು ಇಂಜಿನ್ ಇಂದ ಈಟು ಆಗ್ತಿರುತ್ತೆ ಅಲ್ಲಿಗೆ. ಕೆಳಗಡೆಯಿಂದ ಏನಾದ್ರು ಹೆವಿ ಪ್ರೆಷರ್ ಹೊಡಿತು ಅಂತಂದ್ರೆ ಆರಾಮಾಗಿ ಅದು ಬ್ರೇಕ್ ಆಗ್ಬಿಡುತ್ತೆ. ಅದ್ ಯಾಕೆ ಅಲ್ಲಿ ಕೊಟ್ಟವ್ರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆರಾಮಾಗಿ ಬೇರೆ ಕಡೆ ಇಲ್ಲೆಲ್ಲ ಅಷ್ಟು ಜಾಗ ಐತೆ, ಇಲ್ಲಿ ಫುಲ್ ಖಾಲಿ ಉಳಿಸ್ಕೊಂಡವ್ರ ಜಾಗನ ಯಾಕೆ ಅಲ್ಲಿ ಕೊಟ್ರು ಅಂತ ಗೊತ್ತಿಲ್ಲಪ್ಪ. ನಾನು ಸ್ಕ್ರಾಮ್ಲರ್ ಓಡಿಸ್ಬೇಕಾದ್ರು ಇದನ್ನೇ ನೋಟಿಸ್ ಮಾಡಿ ಇದನ್ನೇ ಹೇಳ್ದೆ ನಾನು. ಫಸ್ಟೇ ಇವ್ರಿಗೆ ಹೇಳ್ಬಿಟ್ಟಿದ್ರೆ ಟ್ರ್ಯಾಕರ್ ಮಾಡೋಕ್ಕೂ ಮುಂಚೆನೆ ನಾನು ಅವ್ರಿಗೆ ಫೋನ್ ಮಾಡಿ ಪಕ್ಕ ಚೇಂಜ್ ಮಾಡಿರೋರು. ಸೀಟ್ ನೋಡ್ರಿ ಕರೆಕ್ಟ್ ಆಗಿದೆ, ಮಾತ್ರ ಸಖತ್ ವೈಡ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಸೀಟ್ ಕೌಲ್ ಕೊಡ್ತಾರೆ ಗಾಡಿ ಜೊತೆಗೇನೆ. ಕಂಪನಿ ಫಿಟೆಡ್ ಸೀಟ್ ಕೌಲ್ ಬರೋದು, ಇದಕ್ಕೇನು ಎಕ್ಸ್ಟ್ರಾ ಪೇ ಮಾಡಂಗಿಲ್ಲ ನೀವು. ಫ್ರಂಟ್ ಮತ್ತೆ ರೇರ್ ಎರಡು ಸೈಡುನು 17 ಇಂಚಸ್ ವೀಲ್ ಬರುತ್ತೆ. ಫ್ರಂಟ್ ಅಲ್ಲಿ 140 mm ಟ್ರಾವೆಲ್ ಇರೋ USD ಸಸ್ಪೆನ್ಷನ್ ಬರುತ್ತೆ. ಜೊತೆಗೆ 110/70 MRF ಟೈರ್ ಕೊಡ್ತಾರೆ. ರೇರ್ ಅಲ್ಲಿ 130 mm ಟ್ರಾವೆಲ್ ಇರೋ ಗ್ಯಾಸ್ ಚಾರ್ಜ್ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಪ್ರೀಲೋಡ್ ನ ಅಡ್ಜಸ್ಟ್ ಮಾಡ್ಕೊಬಹುದು ಇದರಲ್ಲಿ. ರೇರ್ ಅಲ್ಲಿ ಬಂದು 150/60 MRF ರೆವ್ಸ್ ಟೈರ್ ಕೊಟ್ಟಿದ್ದಾರೆ. ಅಡ್ವೆಂಚರ್ ಟೂರರ್ ಟೈರ್ ಇದು. ಇನ್ನು ಬ್ರೇಕಿಂಗ್ ಅಲ್ಲಿ ಫ್ರಂಟ್ ರೇರ್ ಎರಡು ಕಡೆನೂ ಬೈಬ್ರೇ ಬ್ರೇಕ್ಸ್ ಬರುತ್ತೆ. ವೀಲ್ ಮತ್ತೆ ಸ್ವಿಂಗ್ ಆರ್ಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇದು ಮೇಡ್ ಆಫ್ ಕ್ಯಾಸ್ಟ್ ಅಲ್ಯೂಮಿನಿಯಂ ಇದು. ಇವಾಗ ಒಂದ್ಸರಿ ಎಕ್ಸಾಸ್ಟ್ ನೋಟ್ ನ ಕೇಳೋಣ ಬನ್ನಿ. ಯಾಕೆ ಅಂತಂದ್ರೆ ಇದ್ರಲ್ಲಿರೋದು ಸ್ಕ್ರಾಮ್ಲರ್ ಅಲ್ಲಿ ಏನಿತ್ತು ಡ್ಯುಯಲ್ ಪೋರ್ಟ್ ಎಕ್ಸಾಸ್ಟ್, ಅದೇ ಕೊಟ್ಟಿರೋದು. ಸ್ಟಾರ್ಟ್. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 162 mm ಇದೆ. ಇನ್ನು ಸೀಟ್ ಹೈಟ್ ಬಂದು 805 mm ಇದೆ. ಇನ್ನು ಈ ಗಾಡಿ ಪ್ರೈಸ್ ಬಂದು 2,46,000 ಎಕ್ಸ್ ಶೋರೂಮ್ ಬೆಂಗಳೂರು ಇದೆ. ಟ್ಯಾಂಕ್ ಕೆಪಾಸಿಟಿ ಅಂತ ನೋಡಿದ್ರೆ 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. 25ರಿಂದ 30 ಮೈಲೇಜ್ ಕೊಡ್ಬೋದು. ಇನ್ನು ಈ ಗಾಡಿ ವೆಯ್ಟ್ ಬಂದು 181 kgs ಇದೆ. ನಂಬರ್ಸ್ ನೋಡಿದಾಗ ಗಾಡಿ ವೆಯ್ಟ್ ಜಾಸ್ತಿ ಅನ್ನಿಸ್ಬೋದು, ಆದ್ರೆ ಗಾಡಿ ಓಡಿಸುವಾಗ ವೆಯ್ಟ್ ಫೀಲ್ ಆಗಲ್ಲ ಅಷ್ಟೊಂದು. ಓ ಪೋರ್ಷೆ ನಂಬರ್ ನೋಡುಗರು 9999. ಇಲ್ಲೇ ನಿಲ್ಸಿದಾರೆ ಗಾಡಿ. ಬ್ರೋ ಗಾಡಿ ಕೀ ಅಲ್ಲೇ ಬಿಡೋದಲ್ವಾ? ಹಾಂ. ಅಯ್ಯೋ ಫೋನ್ ಚಾರ್ಜ್ ನೋಡ್ಗುರು 1%. ಬನ್ನಿ ಈವೆಂಟ್ ಎಲ್ಲ ಮುಗೀತು, ಇವಾಗ ಮನೆ ಕಡೆಗೆ ಹೋಗ್ಬಿಡ್ದೇನೆ. ಇವಾಗ ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ನೀವೇನಾದರೂ ಈ ಗಾಡಿ ತೊಗೋತೀರಾ ಅಂದರೆ ಕಮೆಂಟ್ ಮಾಡಿ, ಗಾಡಿ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.